I love you. I love you. I love you. I love you, Amu. I love you, Amu. I love you, Amu. I love you, Nandachari. ಈ ಸುಳ್ಳೆ ಪುಳ್ಳೆ ನೀನು ಈ ಸುಳ್ಳೆ ಪುಳ್ಳೆ ನೀನು ಈ ಸುಳ್ಳೆ ಪುಳ್ಳೆ ನೀನು ಆಗ್ಲೇ ಹೇಳಿದ್ನಲ್ಲ ಇದು ಕನ್ಸಲ್ಲ ನಿಜ. ಹೊರಗಡೆಯಿಂದ ಎಷ್ಟೇ ಕೋಪ ತಾಪ ಇದ್ರು ಮನಸ್ಸಲ್ಲೆಲ್ಲೋ ಒಂದು ಕಡೆ ಸುಳ್ಳೆ ಪುಳ್ಳೆ ಪಾಪ ಅಂತಾನೆ ಅನ್ಸುತ್ತೆ. ಎಷ್ಟೇ ಅಂದರು ಅವ್ನು ನನ್ನವನಲ್ವಾ, ಅವ್ನು ಜಂಬ ಬಿಲ್ಡಪ್ಪು ಏನೇ ತೋರಿಸಿರ್ಬೋದು, ಅವ್ನು ಹುಡುಗಿ ನನ್ನ ಹತ್ರ ತೋರಿಸ್ಕೊಳ್ದೆ ಇನ್ಯಾರ ಹತ್ರ ತೋರಿಸ್ಕೊಳ್ತಾನೆ? ನಾನು ಯಾಕೆ ಮುಳುಗಿನ ಹತ್ರ ಅಷ್ಟೊಂದು ರೂಢ ಬಿಹೇವ್ ಮಾಡಿದೆ? I think I should talk to her. ಪಾಪಚ್ಚಿ, ನಾನೇ ಮಾತಾಡ್ಬಿಡ್ತೀನಿ. ಅಯ್ಯಯ್ಯ, ಸುಳ್ಳೆ ಪುಳ್ಳೆ ಇಲ್ಲೇ ಇರುವಾಗ ಫೋನ್ ಯಾಕೆ? ಡೈರೆಕ್ಟಾಗಿ ಹೋಗಿ ಮಾತಾಡ್ಸ್ಕೊಂಡು ಬರ್ಬೋದಲ್ವಾ? ಕರೆಕ್ಟ್. ನಾನು ಡೈರೆಕ್ಟಾಗಿ ಹೋಗಿ ಮಾತಾಡ್ಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ಪಾಪ. ಓಹೋ, ಇದ ಸಮಾಚಾರ. ನೀವು ನಾಟಕ ಆಡ್ತಾ ಇದ್ದೀರಾ. ನಮ್ಮ ಮುಂದೆ ಆ ರೇಂಜಿಗೆ ಜಗಳ ಆಡಿ ನಮ್ಮ ಹಿಂದೆ ಕದ್ದು ಮುಚ್ಚಿ ಮೀಟ್ ಮಾಡೋದು. ರೌಡಿನಾದ್ನಿ, ನಿನ್ನನ್ನು ಇನ್ನೋಸೆಂಟ್ ರೌಡಿ ಅಂದ್ಕೊಂಡಿದೆ, ಆದರೆ ನೀನು ಜಗತ್ ಕಿಲಾಡಿ. ಅಮೂಲ್ಯ ಖಂಡಿತವಾಗ್ಲೂ ನಾನು ಮಿಸ್ ಮಾಡ್ಕೊಳ್ತಿರ್ತಾಳೆ. ನನ್ನ ಫೇಸ್ ಟು ಫೇಸ್ ನೋಡಿದ್ರೆ ಇನ್ನೂ ಖುಷಿ ಪಡ್ತಾನೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ವೇ ಟು ಸಾರ್ಟ್ ಇಟ್ ಔಟ್. ನಾನೇ ಕೊಡಿ ಫೋನ್ ಮಾಡಬೇಕು. ಹೋಗಿ ಡೈರೆಕ್ಟಾಗಿ ಮೀಟ್ ಮಾಡ್ತೇನೆ. ಅಲ್ಲ, ನೀವಿಬ್ರು ಮದ್ವೆ ಆಗೋರು ಅಂತ ಊರಿಗೆಲ್ಲ ಗೊತ್ತಾದ್ಮೇಲೆ ಡೈರೆಕ್ಟಾಗಿ ಬಿಟ್ಟು ಮಾತ್ರ ಯಾರು ಏನು ಅಂದ್ಕೊಳ್ಳಲ್ಲಪ್ಪ. ಅದಕ್ಕೆ ಯಾಕೆ ಇಷ್ಟೆಲ್ಲ ಡ್ರಾಮಾ ಮಾಡಬೇಕು ಅಂತೀನಿ. ನಮಗೆ ಮಂಕು ಬೂದಿ ಹಚ್ಚೋದ್ರಿಂದ ನಿಮ್ಗೆ ಏನಾರು ಸಿಗುತ್ತೆ? I'm sorry, Amulya. ತಪ್ಪು ನಂದೇನೆ. I'm really sorry. ನೀನು ಒಬ್ಬನೇ ಅಲ್ಲ, ಇದ್ರಲ್ಲಿ ತಪ್ಪು ನಂದು ಇದೆ. ಐ ಆಮ್ ಸಾರಿ ಸುಳ್ಳೆ ಪುಳ್ಳೆ.
ಇವಳನ್ನ ಹಗ್ಗು ಮಾಡಿಲ್ಲ, ನಾನು ಸಾರಿನೂ ಕೇಳಲ್ಲ. ಸುಮ್ಮನೆ ನೋಡ್ತಾ ನಿಂತಿದ್ದಾನೆ. ಎಲ್ಲನೂ ಬರೀ ನನ್ನ ಇಮ್ಯಾಜಿನೇಷನು. ಅಮ್ಮೋ ಏನೋ ಮಾತಾಡಬೇಕು ಅಂದ್ಕೊಂಡ್ರೂ ಆಗ್ತಿಲ್ಲ, ಈಗೂ ಅಡ್ಡ ಬರ್ತಿದೆ. ಸಾರಿ ಕೇಳಬೇಕು ಅನ್ನಿಸ್ತಿದೆ, ಆದರೆ ಆಗ್ತಿಲ್ವಲ್ಲ. ಯಾಕೆ ಕಡೆ ಬಂದಿದ್ದು? ಏನಿಲ್ಲಪ್ಪ, ಸುಮ್ಮನೆ ಹಾಗೆ ಫ್ರೆಶ್ ಏರ್. ನೀನಾಗ ಬಂದೆ? ನಂಗೂ ಬರಬೇಕು ಅನಿಸ್ತು ಬಂದೆ. ಅಷ್ಟೇನಾ? ಅಷ್ಟೇ. ಯಾಕೆ ನಿಂಗೇನಾದ್ರೂ ಮಾತಾಡೋದಿತ್ತಾ? ನಾನು ಹಾಗೆಲ್ಲ ಏನೂ ಇಲ್ಲ. ಸರಿ ಬಿಡು. ಭವಾನ್, ಈ ಪ್ಲಾನ್ ಆದ್ರೂ ವರ್ಕೌಟ್ ಆಗುತ್ತೆ ಅಂತೀರಾ? ನಾನು ಅದನ್ನೇ. ನಮ್ ಡಾರ್ಲಿಂಗ್. ಹಾಯ್ ಡಾರ್ಲಿಂಗ್, ಏನ್ ಸಮಾಚಾರ? ತುಂಬಾ ಸಂತೋಷದ ವಿಚಾರ ಕಂಡ್ರು. ಎಲ್ರು ನಿನ್ ಸುತ್ತಾನೆ ಇದ್ದಾರ? ನೀವು ಸಂತೋಷ ವಿಚಾರ ಅಂತ ಹೇಳ್ತೀರಾ, ಆದ್ರೆ ಇಲ್ಲಿ ಮಧುಮಕ್ಕಳ ಮಧ್ಯೆ ವರ್ಡ್ ವಾರ್ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಸಮಾಧಾನ ಮಾಡಿ ಕದನ ವಿರಾಮ ಘೋಷಣೆ ಮಾಡೋಷ್ಟೊಳಿ ನಮ್ಗೆ ಸಾಕಾಗೋಯ್ತು. ಅಯ್ಯೋ ಹುಡುಗರ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೊಳ್ತೀರಾ? ಅದೆಲ್ಲ ಇದ್ದಿದ್ದೆ. ನನ್ನ ಮೊಮ್ಮಗನಿಗೆ ಅಮೂಲ್ಯ ಬಿಟ್ರೆ ಬೇರೆ ಯಾವ ಹುಡುಗಿನೂ ಸರಿ ಹೋಗಲ್ಲ. ಸರಿ, ನಾನು ಫೋನ್ ಮಾಡಿದ ವಿಷಯನೇ ಮರ್ತ್ಬಿಟ್ಟೆ. ನಾವೆಲ್ಲ ನಾಳೆ ಅಲ್ಲಿಗೆ ಬರ್ತಾ ಇದೀವಿ. ಎಂಗೇಜ್ಮೆಂಟ್ಗೆ ಹುಡುಗ ಹುಡುಗಿನ ರೆಡಿ ಮಾಡೋ ಜವಾಬ್ದಾರಿ ನಿಮ್ದು. ಓ ಹೌದಾ ಅಜ್ಜಿ? ಸರಿ, ಟ್ರಾವೆಲ್ ಮಾಡಕ್ಕೆ ಪರ್ಮಿಷನ್ ಸಿಕ್ತಾ? ಅದಿನ್ನೂ ಗೊತ್ತಾಗಿಲ್ಲಪ್ಪ. ನಿಮ್ಮಪ್ಪ ಪರ್ಮಿಷನ್ ಸಿಗೋದೇ ಕಷ್ಟ ಇದೆ. ಆದ್ರೂ ನಾನು ಟ್ರೈ ಮಾಡಿ ಪರ್ಮಿಷನ್ ತಗೊಳ್ತೀನಿ ಅಂತ ಮಾತಾಡ್ತಾ ಇದ್ರು. ಹೌದಾ ಅಜ್ಜಿ? ಸೂಪರ್ ಸೂಪರ್. ಬನ್ನಿ ಬನ್ನಿ. ನಾನು ಇಲ್ಲಿ ಅಗ್ರಜನ್ ಎಂಗೇಜ್ಮೆಂಟು ಇನ್ನು ಮುಂದೆ ಹೋಗ್ಬಿಡುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನೀವು ಹೇಳಿದ್ದು ಕೇಳಿ ಫುಲ್ ಜೋಶ್ ಬಂತು. ಈಗ ರೆಸಾರ್ಟ್ನ ಫುಲ್ಲು ಲಕ ಅಂತ ರೆಡಿ ಮಾಡ್ತೀವಿ ಅಜ್ಜಿ, ನೀವು ಬೇಗ ಬಂದ್ಬಿಡಿ. ಸರಿ ಕಣೋ, ಬರ್ತೀವಿ. ನೀವೆಲ್ಲ ಹುಷಾರು. ನಾಳೆ ಒಂದಿನ ಹೀರೋ ಹೀರೋಯಿನ್ ಮಧ್ಯೆ ಏನೋ ಜಗಳ ಆಗದೆ ಇದ್ದಾಗೆ ನೋಡ್ಕೊಳ್ಳಿ. ಆ ವಿಚಾರದಲ್ಲಿ ನಾವು ಯಾವ ಗ್ಯಾರಂಟಿನೂ ಕೊಡಲ್ಲ. ಅವರು ಯಾವ ವಿಚಾರಕ್ಕೆ ಯಾವಾಗ ಜಗಳ ಆಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಜಗಳ ಆಡ್ಲಿ, ಆದ್ರೆ ಆ ಬಾಯಿ ಬಡಕಿ ಕುತ್ತಿಗೆಗೆ ಒಂದ್ಸಲ ತಾಳಿ ಬಿದ್ಬಿಡಿ. ಆಮೇಲೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕರೆಕ್ಟ್ ಡಾರ್ಲಿಂಗ್. ಎಸ್, ಬಾಯ್. ಏನ್ ಮಕ ಆಡ್ತಾ ಇದೀರಾ? ಕೂತ್ಕೊಂಡು ಕೂಡಿಸೋದಲ್ಲ, ಯೋಚನೆ ಮಾಡ್ರಿ ಏನ್ ಮಾಡ್ಬೇಕು. ಡೀಪ್ ಥಿಂಕಿಂಗ್ ಮಾಡ್ತಾ ಇದ್ದೆ. ಬಾಸ್ ಬಾಸ್, ಗುಡ್ ಮಾರ್ನಿಂಗ್ ಬಾಸ್. ಇವತ್ತು ನಿಮ್ಮ ಎಂಗೇಜ್ಮೆಂಟು. ನೀವು ಬೇಗ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ರೆ ನಿಮ್ಮ ಡ್ರೆಸ್ಸು ರೆಡಿ ಇದೆ, ನಾನೇ ತಗೊಂಬಂದು ಕೊಟ್ಬಿಡ್ತೀನಿ. ಶಡಪ್ ಅಂತ ವಾಟ್ ನಾನ್ಸೆನ್ಸ್. ಯಾರು ಹೇಳಿ ನಿಮ್ಗೆ ಇವತ್ತು ಎಂಗೇಜ್ಮೆಂಟ್ ಅಂತ? ಪ್ರಿಪರೇಷನ್ಸ್ ಅಲ್ಲಿ ಯಾರು ಮಾಡಕ್ ಹೇಳಿದ್ದು? ಇಲ್ಲಿ ಯಾವ ಎಂಗೇಜ್ಮೆಂಟ್ ನಡೀತಿಲ್ಲ, ಎಲ್ಲ ಕ್ಯಾನ್ಸಲ್ ಆಗಿದೆ. ಅಯ್ಯೋ ಬಿಡ್ತು ಅನ್ನಿ ಬಾಸ್, ಬಾಯಲ್ಲಿ ಒಳ್ಳೆ ಮಾತು ಬರಬೇಕು, ಸುಮ್ಮನೆ ನೆಗೆಟಿವ್ ಆಗಿ ಮಾತಾಡಬಾರ್ದು. ನೀವು ಹೇಳಿದ್ದಕ್ಕೆ ಏನಾದರೂ ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಟ್ರೆ ಆಮೇಲೆ ಹಾಗೆ ಆಗ್ಬಿಡುತ್ತೆ. ವಾಟ್ ನಾನ್ಸೆನ್ಸ್ ಕಾಂತ. ಅಷ್ಟು ದೇವತೆಗಳಿಗೆ ಅಷ್ಟು ಅನ್ನೋದ್ಬಿಟ್ಟು ಬೇರೆ ಏನೋ ಕೆಲಸ ಇರೋದಿಲ್ಲ. ಆ ಕೆಲಸ ಮಾಡೋಕ್ಕೆ ಅಂತಾನೆ ಅವ್ರನ್ನ ನೇಮಕ ಮಾಡಿರ್ತಾರೆ ಬಾಸ್. ನಾನು ನಿಮಗಿಂತ ಎಲ್ಲ ವಿಚಾರದಲ್ಲೂ ಚಿಕ್ಕವನು, ಆದ್ರೂ ಒಂದು ಮಾತು ಹೇಳ್ತೀನಿ. ಇವತ್ತು ನಾಳೆ 2 ದಿವಸ ದಯವಿಟ್ಟು ಅಮೂಲ್ಯ ಮೇಡಮ್ ಜೊತೆ ಏನು ಕಿರಿಕ್ ಮಾಡ್ಕೊಳಕ್ ಹೋಗ್ಬಿಡಿ. ಅವ್ರು ಏನೇ ಅಂದ್ರು ಎಲ್ಲದಕ್ಕೂ ಅಂದ್ಬಿಡಿ. ರೀ, ನಾನು ಯಾಕೆ ಹೇಳಿದಕ್ಕೆಲ್ಲ ಹೂ ಅಂತ ಹೇಳ್ಬೇಕು? ನಾನು ಅವ್ಳ ಮನೆ ಸರ್ವೆಂಟ್.
ಅವಳು ನನಗೆ ಏನಾದ್ರು ಉರಿಯೋ ತರ ಮಾತಾಡಿದ್ರೆ 100% ರಿಯಾಕ್ಟ್ ಮಾಡ್ತೀನಿ. ಬಾಸ್ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಸ್. ನೀವು ಒಂದು ಸಲ ಅವ್ರಿಗೆ ತಾಳಿ ಕಟ್ಟದ ಮೇಲೆ ಲೈಫ್ ಲಾಂಗ್ ಅವ್ರು ನಿಮ್ಮ ಮಾತೇ ಕೇಳ್ಕೊಂಡಿರ್ತಾರೆ. ನನಗೆ ದೊಡ್ಡವ್ರು ಹೇಳಿದ್ದು ಒಂದು ಮಾತು ಜ್ಞಾಪಕ ಬರ್ತಾ ಇದೆ, ಪ್ರೀತಿಲಿ ಗೆಲುವಿಗಿಂತ ಸೋಲ್ಗೆ ಜಾಸ್ತಿ ಮರ್ಯಾದೆ ಅಂತೆ. ನೀವು ಸೋತ್ರು ನಿಮ್ಮ ಹುಡುಗಿ ಜೊತೆನೆ ತಾನೇ ಸೋಲೋದು, ಸೋತು ಗೆಲ್ಲೋದು ದೊಡ್ಡ ಸಾಧನೆ ಬಾಸ್. ಶ್ರೀಕಾಂತ, 10 ಮದುವೆ ಆಗಿರೋ ಎಕ್ಸ್ಪೀರಿಯನ್ಸ್ ಇರೋ ತರ ಆಡೋದಕ್ಕೆ ಹೋಗ್ಬೇಡಿ. ನಾನ್ ಯಾಕ್ರಿ ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗ್ಬೇಕು? ಈಗಲೇ ನನ್ನ ಮಾತು ಕೇಳೋದಿಲ್ಲ ಅವಳು, ಈ ಮದುವೆ ಆದ್ಮೇಲೆ ಕೇಳ್ತಾಳ. ಅಮೂಲ್ಯ ಮೇಡಮ್ನ ಮದುವೆ ಆದ್ಮೇಲೆ ನಿಮ್ ಲೈಫ್ ಹೇಗಿರುತ್ತೆ ಅಂತ ಒಂದೇ ಒಂದ್ಸತಿ ಇಮ್ಯಾಜಿನ್ ಮಾಡಿ ಪ್ಲೀಸ್. ಇಮ್ಯಾಜಿನೇಷನ್ ಅಲ್ಲೂ ಕಟ ಕೊಡ್ತಾಳೆ. ನಾನ್ಸೆನ್ಸ್. ಅಂದ್ರೆ ನೀವು ಅಮ್ಮವ್ರ ಗಂಡ ಆಗ್ತೀರಾ ಅಂತ ಹೇಳ್ತಾ ಇದ್ದೀರಾ ಬಾಸ್? ಇದು ಜಸ್ಟ್ ಶರಾಬ್ ಅಂತ ಒಂದ್ಸಲ ಅಭ್ಯಾಸ ಆಗ್ಬಿಟ್ರೆ ಅದೇ ಪರ್ಮನೆಂಟ್ ಆಗ್ಬಿಡುತ್ತೆ. ಅಂಡ್ ವೈ ಶುಡ್ ಐ? ನಾನು ಯಾಕ್ರಿ ಯಾವಾಗಲೂ ಕಾಂಪ್ರಮೈಸ್ ಆಗ್ಬೇಕು? ಅವಳು ಕಾಂಪ್ರಮೈಸ್ ಆಗ್ಬೇಕು? ನಾನು ಯಾವುದೇ ಕಾರಣಕ್ಕೂ ಜಕಾಲೈಸಲ್ಲ, ಸಾಧ್ಯನೇ ಇಲ್ಲ. ಇದೊಳ್ಳೆ ಪದ್ಧತಿ ಆಯ್ತಲ್ಲ ಗುರು, ಇದು ಯಾಕೋ ಸರಿ ಹೋಗೋ ತರ ಕಾಣಿಸ್ತಾ ಇಲ್ಲ. ಇನ್ನೇನ್ ಐಡಿಯಾ ಮಾಡ್ಬೋದು? ಈ ತಲೆಗೆ ಬೇರೆ ಇನ್ಸ್ಟೆಂಟ್ ಆಗಿ ಯಾವ ಐಡಿಯಾನು ಹೊಳಿತಾ ಇಲ್ವೇ? ಏನ್ರಿ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ವಿಕ್ರಾಂತ್ ಸರ್ ತಕ್ಕ ಏನ್ ಮಾಡ್ತಿದಾರೆ? ಅವರು ನೆನ್ ಕೇಳ್ತೀರಾ ಬಾಸ್? ಅವರು ಎಂಗೇಜ್ಮೆಂಟ್ ಪ್ರಿಪರೇಷನ್ ಅಲ್ಲಿ ಫುಲ್ ಸ್ಪೀಡಾಗಿ ಓಡಾಡ್ತಾ ಇದ್ದಾರೆ. ಎಷ್ಟು ಸ್ಪೀಡು ಅಂದ್ರೆ ಎದುರುಗಡೆ ಯಾರಾದ್ರೂ ಸಿಕ್ಕಿದ್ರೆ ಹಂಗೆ ಸ್ಪಾಟ್ ಎತ್ತಾಗೋಗುತ್ತೆ. ಕಾಂತ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಇವತ್ತು ಎಂಗೇಜ್ಮೆಂಟ್ ನಡೆಯೋದಿಲ್ಲ ಅಂತ? ಏನೆಲ್ಲ ನೀವ್ ಹೇಳ್ದಾಗೆ ಕೇಳ್ಬೇಕಾ? ನಾನು ಒಪ್ಪೋದೇ ಇಲ್ಲ ಅಂದ್ರೆ ಯಾರು ಇಟ್ಕೊಂಡು ಎಂಗೇಜ್ಮೆಂಟ್ ಮಾಡ್ತೀರಿ? ಏನ್ ಬಾಸ್ ನೀವು? ನನ್ನ ಮೀನು ಯಾವಾಗ ಸಿಗ್ತಾಳೆ, ಅವಳ ಜೊತೆ ನನ್ನ ಮದುವೆ ಯಾವಾಗ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ರೆ, ನಿಮಗೆ ಲವ್ ಆಗಿ ಅದನ್ನ ಮನೆಯವರು ಒಪ್ಪಿ ಅವರೇ ನಿಮ್ಮ ಎಂಗೇಜ್ಮೆಂಟ್ ಮಾಡ್ಕೊಡ್ತಾ ಇದ್ದಾರೆ ಅಂತ ಸಂಭ್ರಮ ಪಡೋದು ಬಿಟ್ಟು ನಿಮ್ಮ ಲೈಫಿಗೆ ನೀವೇ ಕಲ್ಲಾಕೊಂತ ಇದ್ದೀರಾ. ನಿಮಗೆ ಯಾರು ಸಜೆಷನ್ ಕೇಳಿದ್ದು? ಕೇಳಿದಷ್ಟು ಮಾತ್ರ ಉತ್ತರ ಕೊಡಬೇಕು. ಸುಮ್ಮನೆ ತಲೆಹರಟೆ ಮಾಡಿದ್ರೆ ಸರಿ ಇರೋದಿಲ್ಲ. ಯಾಕೋ ಬಾಸ್ ಮೂಡು ಸಿಕ್ಕಾಪಟ್ಟೆ ರಾಂಗ್ ಆಗೋ ತರ ಕಾಣಿಸ್ತಾ ಇದೆ. ಸುಮ್ನೆ ಮಾತಾಡಿ ನನ್ನ ಚಿತೆಗೆ ನಾನೇ ಕೊಳ್ಳಿ ಇಟ್ಕೊಳ್ಳೋ ಬದಲು ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ನಿರೋದೇ ಒಳ್ಳೇದು. ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ. ಆಗ್ತಿರೋದು ನಿಮ್ಮ ಅಣ್ಣ ನಿಶ್ಚಿತಾರ್ಥ, ನಿನ್ ಮದ್ವೆ ಅಲ್ಲ. ನೀನ್ ಯಾಕೆ ಎಷ್ಟೊಂದು ಖುಷಿ ಪಡ್ತಿದ್ಯಾ? ವಿಕ್ರಾಂತ್, ನಮ್ಮ ಮಾತು ವಿಕ್ಕಿಗೇನಾದ್ರೂ ಕೇಳಿಸ್ಬಿಡ್ತಾ ಅಂತ ಭಯ ಆಗ್ತಾ ಇದೆ. ಥಿಯರಿ ಓಕೆ, ಅದೇ ಪ್ರಾಕ್ಟಿಕಲ್ ಆಗಿ ಹಂಗಾಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಸೇಫು ಅಂತೀಯಾ? ಈ ವಿಚಾರದಲ್ಲೂ ಸೇಫೆ. ವಿಕ್ಕಿಗೆ ಏನು ಕೇಳಿಸಿರಲ್ಲ ಬಿಡು. ಅವತ್ ನಾನೇನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಮದರ್ ಇಂಡಿಯಾ.
ಕಾರಣ ಇದೆ ಬಾವ. ಅದಕ್ಕೆ ಮದುಮಕ್ಳಿಗಿಂತ ಜಾಸ್ತಿ ನಾನೇ ಎಕ್ಸೈಟ್ ಆಗಿರೋದು. ಯಾಕೆಂದ್ರೆ ರೌಡಿ ನಾದ್ನಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಂಗೆನೆ ಕತ್ಲೆಲ್ಲ ನಾಶ ಆಗಿ ಹೊಸ ಬೆಳಕು ಬರುತ್ತೆ. ನಮ್ಮ ಅಗ್ರಜನ್ ಲೈಫು, ನಮ್ಮ ಲೈಫು, ವಸಿಷ್ಠ ಫ್ಯಾಮಿಲಿ ಎಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ರೌಡಿ ನಾದ್ನಿ ಜೋರಾಗಿ ಸೇರೋದ್ಕೊಂಡು ಬರಬೇಕು. ಜೈ ಸುಹಾಸಿನಿ, ಜೈ ಸುಹಾಸಿನಿ, ಜೈ ಸುಹಾಸಿನಿ, ಜೈ ಸುಹಾಸಿನಿ, ಜೈ ಸುಹಾಸಿನಿ. ನಮೇದ, ವೇದಾಂತ್ ಮದುವೆ ಬಗ್ಗೆ ನೀನು ಸ್ವಲ್ಪ ಜಾಸ್ತಿನೇ ಎಮೋಷನಲ್ ಆಗ್ತಿದೆ ಅನ್ಸುತ್ತೆ. ಖಂಡಿತ ಹೌದು. ಅಗ್ರಜನ್ ಮದುವೆ ಆಗಲಿ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಕಾಫಿ 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 ಚಾಯ್ 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 ಕಾಫಿ 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 ಚಾಯ್ 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 ಚಾಯ್. ತಗೊಳ್ಳಿ ಕೆಲಸ ಮಾಡಿ ಸುಸ್ತಾ ಇರ್ತೀರಾ, ಕಾಫಿ ಕುಡಿದು ಫ್ರೆಶ್ ಆಗಿ. ಏನ್ರಿ ಬಿಡ್ಲಾ, ಅಗ್ರಜ ಏನ್ ಮಾಡ್ತಿದ್ದಾನೆ? ಎಲ್ಲ ಓಕೆನಾ? ಮಾಮೇದ, ನಿನ್ನೆ ವೇದಾಂತು ಅಮೂಲ್ಯ ರೂಮ್ಗೆ ಹೋಗಿದ್ದ, ನಾನೇ ನೋಡಿದ್ದೀನಿ. ಎಲ್ಲ ಸಟೌಟ್ ಆಗಿರುತ್ತೆ. ಕರೆಕ್ಟು. ರೌಡಿನಾದ್ ನೀನು ಅಗ್ರಜನ್ ರೂಮ್ ಹೋಗಿದ್ನ ನಾನು ನೋಡಿದೆ. ಎವ್ರಿಥಿಂಗ್ ವಿಲ್ ಬಿ ಓಕೆ. ಓ ಭ್ರಮೆ, ಬಾಸು ಸೀದೋಗಿರೋ ತಗುದ್ ತರ ಕೆಂಪಗಾಗಿ ಕಪ್ಪಾಗೂ ಇದಾರೆ, ಏನು ಬದಲಾಗಿಲ್ಲ. ಅದ್ ಯಾವಾಗ ತಣ್ಣಗಾಗ್ತಾರೋ ಗೊತ್ತಿಲ್ಲ. ನನಗಿನ್ನು ಸುಮಾರು ಕೆಲಸ ಇದೆ. ಅಮೂಲ್ಯ ಮೇಡಮ್ ಕಾಫಿ ಕೊಡಬೇಕು. ತಿಂಡಿ ರೆಡಿ ಇದೆ, ನೀವಿಬ್ರು ತಿನ್ಕೊಳ್ಳಿ. ನೀವು ತಿಂದ್ರಾ? ಅವ್ರಿಗೆ ಕಾಫಿ ಕೊಟ್ಬಿಟ್ಟು ತಿನ್ನಕ್ ಹೋಯ್ತೀನಿ. ಮಾಮೇದ ನಡಿ, ನನ್ಗೆ ಯಾಕೋ ಹೊಟ್ಟೆ ಸಿಗಿದೆ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಕಂಟಿನ್ಯೂ ಮಾಡೋಣ. ಆಗದೇ ಇರೋ ಕಾರ್ಯಕ್ರಮಕ್ಕೆ ಇಷ್ಟೊಂದೆಲ್ಲ ಸಂಭ್ರಮನಾ? ಟೂ ಬ್ಯಾಡ್. ನೀವು ಅಲಂಕಾರ ಮಾಡ್ತಾ ಹೋಗಿ, ನಾನು ಅದನ್ನು ಹಾಳು ಮಾಡ್ತಾ ಬರ್ತೀನಿ. ಇಡಿಯಟ್ಸ್.